ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಆರಂಭದಲ್ಲಿ ಸ್ವಾಮೀಜಿಯವರು ಮಾತನಾಡ್ತಾ ಚನ್ನಬಸವಣ್ಣವರ ಒಂದು ವಚನವನ್ನು ನೆನಪಿಸಿಕೊಂಡ್ರು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯುವಡೆ ಕೂಡಲ ಚನ್ನ ಸಂಗನ ಶರಣರೊಡನೆ ಅನುಭವ ಮಾಡುವುದು. ಈ ವಚನದ ಆಶಯವನ್ನು ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕು. ತಲೆ ಕೊಳೆ ಆದರೆ ಹೇಗೆ ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಯಾರಿಗೂ ಹೇಳಬೇಕಾಗಿಲ್ಲ. ಸೋಪು, ಸೀಗೆ ಪುಡಿ, ಇತ್ತೀಚೆಗೆ ಬೇರೆ ಬೇರೆ ಸಾಧನಗಳನ್ನು ಬಳಕೆ ಮಾಡಿ ತಮ್ಮ ತಲೆಯನ್ನು ಸ್ವಚ್ಛ ಮಾಡಿಕೊಳ್ತಾರೆ. ಹಾಗೆಯೇ ಮೈ ಮೇಲೆ ತೊಟ್ಟಿರುವಂಥ ಬಟ್ಟೆಗಳು ಕೊಳೆಯಾದರೆ ಅವುಗಳನ್ನು ಹೇಗೆ ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಹೇಳೋ ಅಗತ್ಯನೂ ಇಲ್ಲ. ಮುಂದುವರೆದವ್ರು ಹೇಳುವಂಥ ಮಾತು, ಮನದ ಮೈಲಿಗೆಯ ತೊಳೆಯುವಡೆ. ಹೇಗೆ ನಮ್ಮ ತಲೆ ಮತ್ತು ಮೈ ಮೇಲೆ ತೊಟ್ಟಿರುವಂಥ ಬಟ್ಟೆ ಕೊಳೆ ಆಗುತ್ತೋ ಹಾಗೇನೆ ಮನಸ್ಸು ಕೂಡ. ಆ ಮನಸ್ಸಿನ ಕೊಳೆಯ ತೊಳೆಯೋದು ಹೇಗೆ? ಹಾಗೆ ನೀವು ಯಾವ ಸಾಬೂನನ್ನು, ಯಾವ ನೀರನ್ನು ಬಳಸಿದರೆ ಆ ಕೊಳೆ ಹೋಗುತ್ತೆ. ಹೊರಗಿನ ನೀರು, ಸಾಬೂನು ಕೊಳೆಯನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಕೊಳೆಯನ್ನು ತೊಳಿಬೇಕು ಅಂತಂದರೆ ಯಾರು ಸಜ್ಜನರಿದ್ದಾರೋ, ಸಾತ್ವಿಕರಿದ್ದಾರೋ, ಶರಣರಿದ್ದಾರೋ ಅಂಥವರ ಜೊತೆ ಸಂಭಾಷಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪರಸ್ಪರ ಮಾತುಕತೆಯನ್ನು ಆಡಿದಾಗ, ಸಂವಾದ ಮಾಡಿದಾಗ ಮನಸ್ಸಿನ ಕೊಳೆಯನ್ನು ತೊಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. 12ನೇ ಶತಮಾನದಲ್ಲಿ ನಿಮಗೆಲ್ಲರಿಗೂ ಅನುಭವ ಮಂಟಪ ಅನ್ನುವಂಥ ಒಂದು ಧಾರ್ಮಿಕ ಸಂಸತ್ತು ಇತ್ತು. ಆ ಧಾರ್ಮಿಕ ಸಂಸತ್ತಿನಲ್ಲಿ ಎಲ್ಲ ಶರಣ ಶರಣೆಯರು ಸೇರಿಕೊಂಡು ಚಿಂತನ ಮಂಥನ ಮಾಡ್ತಾ ಇದ್ರು. ಆ ಚಿಂತನ ಮಂಥನದ ಪರಿಣಾಮವಾಗಿ ಅವರು ತಮ್ಮ ಮನದ ಕೊಳೆಯನ್ನು ಕಳ್ಕೊಂಡು ಮನಶುದ್ಧಿಯನ್ನು ಮಾಡಿಕೊಂಡು ಸಮಾಜ ಶುದ್ಧಿಯ ಕಡೆಗೆ ಸಾಗಿದರು. ವಿಷಾದದ ಸಂಗತಿ ಅಂತಂದರೆ ಇವತ್ತು ಮನಶುದ್ಧಿಯ ಕಾರ್ಯಗಳು ತುಂಬ ವಿರಳವಾಗ್ತಾ ಇವೆ. ಎಲ್ಲಿ ನೋಡಿದರೂ ಕೂಡ ಬೆಳಕನ್ನು ನೀಡುವ ಬದಲಾಗಿ ಬೆಂಕಿಯನ್ನು ಹಚ್ಚುವಂಥ ಕಾರ್ಯಗಳು ನಾಡಿನ ತುಂಬ ನಡೀತಾ ಇವೆ. ಇಂಥ ಸಂದರ್ಭಗಳಲ್ಲಿ ನಾವು ಮತ್ತೆ ಮತ್ತೆ ನೋಡಬೇಕಾಗಿರೋದು ಮಹೇಶ್ ಹೇಳಿದ ಹಾಗೆ ಮಠಗಳ ಕಡೆ. ಹಾಗಂದ ತಕ್ಷಣ ಎಲ್ಲ ಮಠಗಳು ಕೂಡ ಮನಸ್ಸಿನ ಕೊಳೆಯನ್ನು ತೊಳೆಯುವ ಕಾರ್ಯವನ್ನು ಮಾಡ್ತಾ ಇವೆಯೇ ಅಂತ ಪ್ರಶ್ನೆ ಹಾಕಿದರೆ ಉತ್ತರ ಹೇಳೋದು ಕಷ್ಟ. ಕೆಲವು ಮಠಗಳಾದರೂ ಕೂಡ ನಿಷ್ಠೆ ನಿಷ್ಠುರತೆಯಿಂದ ಸತ್ಯವನ್ನು ಹೇಳ್ತಾ ಜನರ ಕೊಳೆಯನ್ನು ತೊಳೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇವೆ. ಈ ನೆಲೆಯಲ್ಲಿ ನಮ್ಮ ಅನೇಕ ಮಠಗಳು, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದನ್ನು ನಾವ್ಯಾರೂ ಮರೆಯೋ ಹಾಗಿಲ್ಲ. ಈ ಮಠದ ಪೂಜ್ಯರು ಲಿಂಗೈಕ್ಯರಾಗಿ 19 ವರ್ಷಗಳು ಗತಿಸಿವೆ. 19 ವರ್ಷಗಳ ನಂತರವೂ ಕೂಡ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ತೇವೆ ಅಂದರೆ ಅವರು ತಮ್ಮ ಸೀಮಿತ ವ್ಯಾಪ್ತಿಯಲ್ಲಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋ ಕಾರಣಕ್ಕಾಗಿ. ಅವರ ಮಾತುಗಳು ಸ್ವಾಮೀಜಿಯವರು ಹೇಳಿದ ಹಾಗೆ ನೇರ ಮತ್ತು ಖಾರ.
ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ಗುಣ. ಬಹುಶಃ ನಾವು ಗಮನಿಸಿದ ಹಾಗೆ ಅವರಿಗೆ ಬಹುವಚನಗಳಿಗಿಂತ ಏಕವಚನವೇ ಬಹಳ ಪ್ರೀತಿ. ನಾವೆಲ್ಲರೂ ಕೂಡ ಹತ್ತಿರದವ್ರನ್ನ ಬಹುವಚನ ಬಳಸೋಕ್ಕಲ್ಲ, ಏಕವಚನದಿಂದ ಪ್ರೀತಿಯಿಂದ ಮಾತಾಡಿಸ್ತೀವಿ. ಅಂಥ ಪ್ರೀತಿಯ ಹೃದಯವಂತಿಕೆಯನ್ನು ಸ್ವಾಮೀಜಿಯವರು ಮೈಗೂಡಿಸ್ಕೊಂಡಂಥವ್ರು. ಆ ಕಾಲದಲ್ಲಿ ಅವರು ಕಾಶಿಯಲ್ಲಿ ಅಧ್ಯಯನ ಮಾಡಿದಂಥವ್ರು, ಆಂಗ್ಲ ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿದಂಥವ್ರು. ನಾವು ಯಾವಾಗಲಾದರೂ ಬಂದರೆ ಅಲ್ಲೊಂದು ಗುಡಿಸಲಿನ ಥರ ಇತ್ತು ಮೊದಲು, ಅಲ್ಲಿ ಅವರು ಇಂಗ್ಲೀಷ್ ಪೇಪರ್ಗಳನ್ನು ಹಿಡ್ಕೊಂಡು ಓದ್ತಾ ಇದ್ರು. ನಾವೆಲ್ಲ ಆಧುನಿಕರಾದರೂ ಕೂಡ ನಮಗೆ ಇಂಗ್ಲೀಷ್ ಬರಲ್ಲ, ಆದರೆ ಅವರು ಇಂಗ್ಲೀಷನ್ನು ಸ್ಪಷ್ಟವಾಗಿ ಓದ್ತಾ ಇದ್ದರು, ಬರಿತಾ ಇದ್ದರು. ಭಾಷೆಯ ಮೇಲೆ ಪ್ರಭುತ್ವ ಇತ್ತು. ಅಂಥ ಗುರುವರ್ಗ ಇವತ್ತು ಸಮಾಜದಲ್ಲಿ ಸಾಕಷ್ಟು ಇದ್ದಾರೆ. ಆದರೆ ನಿಷ್ಠೆ ಮತ್ತು ನಿಷ್ಠುರತೆ ಕಡಿಮೆ ಆಗ್ತಾ ಇದೆ. ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಯಾವಾಗಲೂ ಮನುಷ್ಯ ಸತ್ಯವನ್ನು ಸತ್ಯ ಅಂತ ಹೇಳಬೇಕು, ಅಸತ್ಯವನ್ನು ಅಸತ್ಯ ಅಂತಲೇ ಹೇಳಬೇಕು. ನಮ್ಮಲ್ಲಿ ಪಂಚಾಚಾರಗಳಿದ್ದು ನಿಮಗೆಲ್ಲ ಗೊತ್ತಿದೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಈ 5 ಆಚಾರಗಳು ಹೇಳುವಂಥದ್ದು ಮನುಷ್ಯ ಹೇಗೆ ನಡ್ಕೊಳ್ಬೇಕು ಅಂತ, ನಮ್ಮ ಬದುಕಿಗೆ ಹಾಕಿದಂಥ ಒಂದು ನೀತಿ ಸಂಯಮ ಅಲ್ಲಿದೆ. ಮೊದಲನೇದೇ, ಒಬ್ಬ ಲಿಂಗಾಯತ ಅನ್ನೋದಾದರೆ ತನ್ನ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಳ್ಳಬೇಕು. ಇಷ್ಟಲಿಂಗವನ್ನಲ್ಲದೆ ಬೇರೆ ಯಾವುದನ್ನೂ ಕೂಡ ಪೂಜೆ ಮಾಡುವಂಥ ಅಗತ್ಯ ಲಿಂಗಾಯತರಿಗೆ ಇಲ್ಲ. ಹಾಗಾದರೆ ಇಂಥ ನಿಷ್ಠೆ ಎಷ್ಟು ಜನ ಲಿಂಗಾಯತರಿಗಿದೆ ಅಂತ ಹೇಳಿ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಚಂದ್ರಶೇಖರ ಸ್ವಾಮಿಗಳು ಮಾಡ್ತಾ ಇದ್ದದ್ದೇನು, ಯಾರಾದರೂ ಬಂದರೆ ಎದೆ ಮುಟ್ಟಿ ಎಲ್ಲೋ ನಿನ್ನ ಲಿಂಗ ಅಂತ ಕೇಳ್ತಾ ಇದ್ರು. ನೀನು ಲಿಂಗ ಕಟ್ಟಿಲ್ಲ ಅಂದ್ರೆ ನೀನು ಲಿಂಗಾಯತಲ್ಲ, ಮೊದಲು ಲಿಂಗ ಧರಿಸು ಅಂತ ಹೇಳ್ತಾ ಇದ್ರು. ಈ ಭಾವ ಇವತ್ತು ಬಲಗೊಳ್ಳಬೇಕಾಗಿದೆ. ಏಕದೇವ ನಿಷ್ಠೆ ಲಿಂಗಾಯತ ಧರ್ಮದ ಮೂಲ ಆಶಯ. ಎರಡನೇದು ಸದಾಚಾರ. ಒಬ್ಬ ಲಿಂಗಧಾರಿ ಯಾವಾಗಲೂ ಕೂಡ ಕಾಯಕಶೀಲನಾಗಬೇಕು. ಸೋಮಾರಿಯಾಗಿ ಬಾಳಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಆ ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ. ಯಾವುದೇ ಕಾರ್ಯ ಆಗಲಿ ಅದನ್ನು ನಿಷ್ಠೆ ಮತ್ತು ಪ್ರೀತಿಯಿಂದ ಮಾಡಿದಾಗ ಅದು ಕಾಯಕ ಆಗುತ್ತೆ. ಹಾಗಂತ ಕಳ್ಳತನ ಮಾಡೋದು ಕಾಯಕ ಅಲ್ಲ, ಸುಳ್ಳು ಹೇಳೋದು ಕಾಯಕ ಅಲ್ಲ, ಇನ್ನೊಬ್ಬರು ತಲೆ ಒಡೆಯೋದು ಕಾಯಕ ಅಲ್ಲ. ನಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸುವಂಥ ಕಾರ್ಯ ಇದೆಯಲ್ಲ, ಅದು ನಿಜವಾದಂಥ ಕಾಯಕ. ಈ ಕಾಯಕ ಎಲ್ಲರಿಗೂ ಕಡ್ಡಾಯ. ಶರಣರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅವರೆಲ್ಲರೂ ಕೂಡ ಕಾಯಕವನ್ನು ಮಾಡಬೇಕು. ಕಾಯಕದಲ್ಲಿ ಶ್ರೇಣೀಕೃತ ಇಲ್ಲ, ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲ. ಇದು ಎರಡನೇದು ಸದಾಚಾರ ಹೇಳುವಂಥದ್ದು. ಮೂರನೇದು ಶಿವಾಚಾರ. ಯಾರು ಇಷ್ಟಲಿಂಗ ನಿಷ್ಠೆಯನ್ನು ಮೈಗೂಡಿಸ್ಕೊಂಡಿದ್ದಾರೋ, ಕಾಯಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾರೋ ಅಂಥವರು ಜಾತಿ ಭೇದವನ್ನು ಮಾಡಬಾರ್ದು. ನಾವೆಲ್ಲರೂ ಕೂಡ ಶಿವನ ಮಕ್ಕಳು ಅನ್ನುವಂಥ ಭಾವನೆಯನ್ನು ಮೈಗೂಡಿಸ್ಕೊಳ್ಬೇಕು. ಆಗ ಸಮಾಜದಲ್ಲಿ ಇವತ್ತೇನು ನಾವು ಕಾಣ್ತಾ ಇದ್ದೇವಲ್ಲ, ಸ್ಪೃಶ್ಯ ಅಸ್ಪೃಶ್ಯ, ಮೇಲು ಕೀಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇತ್ಯಾದಿ ತರತಮ್ಮ ಭಾವನೆಗಳು ನಿವಾರಣೆಯಾಗಿ ಮಾನವರೆಲ್ಲ ಒಂದು ಅನ್ನುವಂಥ ಭಾವನೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಶರಣರು ಮಾಡಿ ತೋರಿಸಿದ್ದು. ನಾಲ್ಕನೇದು ಗಣಾಚಾರ. ಗಣ ಅಂದ್ರೆ ಸಮೂಹ. ಸಮೂಹ ಸೇರ್ಕೊಂಡು ಏನಾದರೂ ಕಾರ್ಯಗಳನ್ನು ಮಾಡಿದಾಗ ಬಹಳ ಬೇಗ ಆ ಕಾರ್ಯವನ್ನು ಮುಗಿಸ್ಲಿಕ್ಕೆ ಸಾಧ್ಯ. ಹಾಗೆಯೇ
ಸಮಾಜದಲ್ಲಿ ಏನಾದರೂ ಅನ್ಯಾಯ ನಡೆಯುತ್ತೆ, ಭ್ರಷ್ಟಾಚಾರ ನಡೆಯುತ್ತೆ, ಧರ್ಮಬಾಹಿರ ಕಾರ್ಯಗಳು ನಡೆಯುತ್ತೆ